ಸುಟ್ಟು ಬದನೆಕಾಯಿ ಚಟ್ನಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು, ಅವಾಗವಾಗ ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು RPSL ಫ್ಯಾಮಿಲಿ. ಒಂದೆರಡು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸುಟ್ಕೊತಾ ಇದ್ದೀನಿ. ಈ ಥರ ನೋಡಿ, ಒಂದೆರಡು ಪೂರ್ತಿಯಾಗಿ ಸುಟ್ಕೊಬೇಕು. ಸಿಪ್ಪೆ ಎಲ್ಲ ಕಪ್ಪಾಗೋ ಥರ ಸುಟ್ಕೊಳ್ಳಿ. ಇದು ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗಿಬೇಕು, ತೆಗೆದು ಇಟ್ಕೊಳ್ಳಿ. ಒಂದು 8ರಿಂದ 10 ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಖಾರ ಇರೋರು ನೀವು ಕಡಿಮೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಖಾರ ಜಾಸ್ತಿ ಇಲ್ಲ, ಮೀಡಿಯಮ್ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಸುಟ್ಕೊಬೇಕು ನೋಡಿ. ಇದಕ್ಕೆ ಒಂದು 2-3 ಡ್ರಾಪ್ ಆಯಿಲ್ ಹಾಕ್ಕೊಂಡಾದರೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಗಾತ್ರದ್ದು ಒಂದೆರಡು ಟೊಮೊಟೊ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ನೀವು ಒಂದು 2-3 ಡ್ರಾಪು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾನಿಲ್ಲ ಹಾಗೇ ಫ್ರೈ ಮಾಡ್ತಾ ಇದ್ದೀನಿ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಮುದ್ದೆ ಜೊತೆ, ಆಮೇಲೆ ಚಳಿಗಾಲದಲ್ಲಿ ಬಾಯಿ ಕೆಟ್ಟಿದೆ ಅಂದಾಗ ಈ ಥರ ಸಖತ್ತಾಗಿರುತ್ತೆ. ಮಾಡ್ಕೊಂಡು ತಿಂತಾಯಿದ್ರೆ ವಾರಕ್ಕೊಂದ್ಸತಿ ಆದರೂ ನೀವು ಮಾಡ್ತಾ ಇರ್ತೀರ ನೋಡಿದರೆ. ಇದನ್ನು ನಾನು ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ, ಅದು ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಅದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು. ಸ್ವಲ್ಪ ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ನೀರು ಬಳಸೋದಿಲ್ಲ, ನಾನು ಹಾಗೇ ರುಬ್ಕೊತಾ ಇದ್ದೀನಿ. ನೀವು ಕೂಡ ಹಾಗೇ ರುಬ್ಕೊಳ್ಳಿ. ಇದನ್ನು ಬಿಸಿ ಇದೆ, ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳಿ. ಇದನ್ನು ತುಂಬ ಸಣ್ಣದಾಗಿ ರುಬ್ಕೊಬೇಡಿ. ನೋಡಿ, ಈ ಥರ ರುಬ್ಕೊಬೇಕು, ದೊರ್ಗವಾಗಿ. ಇದಕ್ಕೆ ನಾನು ಬದನೆಕಾಯಿ ಸುಲ್ಲಿಟ್ಕೊಂಡಿದ್ನಲ್ಲ, ಅದು ಕೂಡ ಹೋಳು ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು 1-2 ಸೆಕೆಂಡ್ ಅಷ್ಟೇ ರುಬ್ಕೊಬೇಕು. ನೋಡಿ, ಈ ಥರ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು, ಈಸಿ, ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿದ್ರೇ ಸಾಕು, ಬಾಯಲ್ಲಿ ನೀರು ಬರೋ ಥರ ಇದೆ. ನೋಡಿ, ಇದು ಚಟ್ನಿ ರೆಡಿ ಆಗೋಯಿತು. ಈ ಥರ ಮಾಡ್ಕೊಂಡು ತಿಂದರೆ ಸಖತ್ ರುಚಿಯಾಗಿರುತ್ತೆ. ಇದು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಯಾವ್ದು ಜೊತೆ ಆದರೂ ಕಾಂಬಿನೇಷನ್ ಆಗುತ್ತೆ. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.